ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮಕರ ಸಂಕ್ರಾಂತಿ ಪ್ರಾರಂಭ ಅಂದರೆ ಉತ್ತರಾಯಣದ ಪುಣ್ಯಕಾಲ ಪ್ರಾರಂಭ ಆಗ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಒಂದು ಶುಭ ಸಂದರ್ಭ. ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲ ಏನು ಮಾಡಿದರೆ ಒಳ್ಳೆಯ ಫಲ ಸಿಗುತ್ತೆ ಅಂದರೆ ಯಥಾಶಕ್ತಿ ಜಪ ತಪಗಳನ್ನು ಮಾಡಬೇಕು. ದಾನ ಧರ್ಮಗಳನ್ನು ಮಾಡಿದಾಗ ಅಕ್ಷಯ ಪುಣ್ಯ ಉಂಟಾಗುತ್ತೆ ಅಂತೇಳಿ ಉಲ್ಲೇಖವಾಗಿದೆ. ಆದರೆ ಈ ಒಂದು ಸಂಕ್ರಾಂತಿ ಅಂತಕ್ಕಂಥದ್ದು ಇವತ್ತು ದಿನ ಬರುತ್ತಾ ಅಂದರೆ ಇಲ್ಲ. ಪ್ರತಿ ತಿಂಗಳಲ್ಲಿ ಈ ಒಂದು ಸೂರ್ಯ ಒಂದು ರಾಶಿಯಲ್ಲಿ ಒಂದು ತಿಂಗಳ ಕಾಲ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ. ಆದರೆ ವಿಶೇಷವಾಗಿ ಪ್ರತಿ ತಿಂಗಳಲ್ಲಿಯೂ ಸಂಕ್ರಾಂತಿ ಅಂತಕ್ಕಂಥದ್ದು ಆಗ್ತಾ ಇರುತ್ತೆ. ಆದರೆ ಈ ಒಂದು ವಿಶೇಷ ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಸಂಚಾರವನ್ನು ಮಾಡ್ತಕ್ಕಂಥ ಈ ಒಂದು ಶುಭ ಸಂದರ್ಭಕ್ಕೆ ಮಕರ ಸಂಕ್ರಾಂತಿ ಹಬ್ಬ ಅಂತೇಳಿ ಆಚರಣೆ ಮಾಡ್ತೀವಿ. ಈ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಹಳ್ಳಿಯ ಒಂದು ಸೊಗಡಿನ ಹಬ್ಬ ಅಂತೇಳಿ ಹೇಳ್ಬೋದು. ವಿಶೇಷ ಯಾಕಂದರೆ ಇಂದಿಗೂ ಸಹ ನಾವು ಹಳ್ಳಿ ಒಂದು ಸೊಬಗನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ಹಸು ಎಮ್ಮೆ ಕರುಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಹಬ್ಬದ ಆಚರಣೆ, ಅದಕ್ಕೆ ಅಲಂಕಾರ ಮಾಡ್ತಕ್ಕಂಥದ್ದು ಆಗ್ಬೋದು, ವ್ಯವಸಾಯದಿಂದ ಬಂದಿರತಕ್ಕಂಥ ಧಾನ್ಯಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ಸುಗ್ಗಿ ಭೋಗಿ ಹಬ್ಬ ಅಂತ ಹೇಳ್ತೀವಿ. ಅದನ್ನು ನಾವು ಇಂದಿಗೂ ಸಹ ನೋಡ್ತಾ ಇದ್ದೀವಿ. ಆ ಒಂದು ಹಬ್ಬದ ಆಚರಣೆಯನ್ನು ಮಾಡಿ ವಿಶೇಷವಾಗಿ ಹಿರಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದವನ್ನು ಪಡಿತಕ್ಕಂಥ ಒಂದು ಸಂದರ್ಭ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಕರ ಸಂಕ್ರಾಂತಿ ಅಂತೇಳಿ ಹೇಳ್ಬೋದು. ಈ ಒಂದು ಉತ್ತರಾಯಣದ ಪುಣ್ಯಕಾಲ ಪ್ರಾರಂಭ ಆಗ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ, ನಮ್ಮ ಭಾರತ ದೇಶಕ್ಕೆ ಭಗವಂತನಾದ ಮಹಾವಿಷ್ಣು ಮತ್ತು ಸೂರ್ಯನಾರಾಯಣನ ಒಂದು ಆಶೀರ್ವಾದ ಪರಿಪೂರ್ಣವಾಗಿ ಸಿಗಲಿ. ಜನರೆಲ್ಲರೂ ಸುಖ ಶಾಂತಿ ನೆಮ್ಮದಿಗಳಿಂದ ವಿಶೇಷವಾಗಿ ಆ ನಾರಾಯಣನನ್ನು ಪ್ರಾರ್ಥಿಸಿ ಅವನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತೇಳಿ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಹಾರೈಸೋಣ. ಮತ್ತು ವಿಶೇಷ ಈ ಒಂದು ಮತ್ತೆ ಮಕರ ಸಂಕ್ರಾಂತಿ ಹಬ್ಬದ ನಮ್ಮ ಎಲ್ಲ ಕುಟುಂಬದ ವರ್ಗದವರಿಗೆ ಈ ಭಗವಂತನಾದ ಮಹಾವಿಷ್ಣು ಸೂರ್ಯನಾರಾಯಣ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಟ್ಟು ಕಾಪಾಡಲಿ. ನಿಮ್ಮ ಏನು ಕನಸುಗಳು ಇರುತ್ತೆ ಆ ಕನಸುಗಳೆಲ್ಲ ನನಸಾಗಲಿ. ಮುಂದೆ ಬರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಭಗವಂತನಾದ ನಾರಾಯಣ ಮತ್ತು ಸೂರ್ಯನಾರಾಯಣ ವಿಶೇಷವಾಗಿ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ಈ ಮೂಲಕವಾಗಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ ಅಂತೇಳಿ ಹಾರೈಸೋಣ. ಮತ್ತು ವಿಶೇಷವಾಗಿರ್ತಕ್ಕಂಥ ಮಕರ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲಗಳನ್ನು ನಾವು ಸವಿತೀವಿ. ಈ ಎಳ್ಳು ಮತ್ತು ಬೆಲ್ಲಗಳನ್ನು ಸವಿತಕ್ಕಂಥ ವಿಶೇಷ ಅಂದರೆ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡು ಅಂತೇಳಿ ಹಿರಿಯರು ಹಾಕ್ಕೊಟ್ಟಿರೋದೊಂದು ನಾನುಡಿ. ಅದೇ ರೀತಿಯಾಗಿ ವಿಶೇಷ ಈ ಮಕರ ಸಂಕ್ರಾಂತಿಯಲ್ಲಿ ಎಳ್ಳು ಮತ್ತು ಬೆಳ್ಳೆಗಳನ್ನು ತಿಂದು ಈ ಒಂದು ಮಕರ ಸಂಕ್ರಾಂತಿಯಿಂದ ಒಳ್ಳೆಯ ಮಾತನಾಡೋಣ. ಭಗವಂತನಾದ ಆಶೀರ್ವಾದವನ್ನು ಪಡೆಯೋಣ. ಹಿರಿಯರ ಆಶೀರ್ವಾದವನ್ನು ಪಡೆಯುವ ಮೂಲಕ ಕುಟುಂಬಕ್ಕೆ ಮತ್ತು ದೇಶಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾವು ಕ್ಷೇಮವನ್ನು ಬಯಸೋಣ. ಎಲ್ಲರಿಗೂ ಮತ್ತೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.